ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಇಷ್ಟು ದಿನ ಏನು 5,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಅನ್ನೋ ನ್ಯೂಸ್ ನಿಮಗೆ ಸಿಕ್ಕಿತ್ತು. ಆ್ಯಂಡ್ ಇವಾಗ ಒಂದು ಇತ್ತೀಚಿನ ದಿನಗಳಲ್ಲಿ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಇತ್ತು. ಬಟ್ ನನ್ನ ತಮ್ಮನೇಲಲ್ಲಿ 24,214 ಶಿಕ್ಷಕರ ನೇಮಕಾತಿಗೆ FD ಇಂದ ಪರ್ಮಿಷನ್ ಸಿಕ್ಕಿದೆ ಅಂತ ಇದೆ. ಬಟ್ ಇದು ಹೆಂಗೆ ಸಡನ್ ಆಗಿ, ಇದಕ್ಕೆ ಏನಾದರೂ ಆಧಾರಗಳಿದೆಯಾ? ಸೊ ತುಂಬ ಜನ ಕೇಳ್ತೀರಾ ಕಾಮೆಂಟ್ಸಲ್ಲಿ, ಏನು ಪ್ರೂಫ್ ಇದೆ, ಸುಳ್ಳು ಸುದ್ದಿಗಳನ್ನ ಹೇಳ್ತಾ ಇದ್ದೀರಾ ಅಥವಾ ಹಾದಿ ತಪ್ಸಕ್ಕೆ ಹೇಳ್ತಾ ಇದ್ದೀರಾ ಅಂತ. ಡೆಫಿನೆಟ್ಲಿ ನಾಟ್. ಸೊ ನಾನು ಇದಕ್ಕೆ ಪ್ರೂಫ್ ಇಟ್ಕೊಂಡು ಬಂದಿದ್ದೀನಿ, ಬಿಕಾಸ್ ನಿಮಗೆಲ್ಲ ಪ್ರೂಫ್ ಕೇಳ್ತಿರಲ್ಲ. ಸೊ ಹಾಗಾಗಿ ಶಿಕ್ಷಕರ ಒಂದು ನೇಮಕಾತಿ ಅಂತ ಬಂದಾಗ FD ಇಂದ ಎಷ್ಟು ಪರ್ಮಿಷನ್ ಸಿಕ್ಕಿದೆ ಆ್ಯಂಡ್ ಉಳಿದಿರ್ತಕ್ಕಂತಹ ಇಲಾಖೆಗಳಲ್ಲಿ ಎಷ್ಟು ಪೋಸ್ಟ್ಗಳಿಗೆ ಭರ್ತಿಯನ್ನು ಮಾಡೋದಕ್ಕೆ FD ಇಂದ ಅನುಮತಿ ಸಿಕ್ಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೆಪ್ತ್ ಆಗಿ ತಿಳ್ಕೊತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏನು 15,000 ಶಿಕ್ಷಕರ ನೇಮಕಾತಿ ಅಂತ ಇಷ್ಟು ದಿನ ಹೇಳ್ತಾ ಇದ್ವಿ. ಸೊ ಈ ಒಂದು 15,000 ಶಿಕ್ಷಕರ ನೇಮಕಾತಿನಲ್ಲಿ 8,000 ಬಂದು HK ವಿಭಾಗಕ್ಕೆ, ಹಾಗೆಯೇ 7,000 ಬಂದ್ಬಿಟ್ಟು ನಾನ್ HK ವಿಭಾಗಕ್ಕೆ ಅಂತ ಇತ್ತು ಅಲ್ವಾ. ಸೊ ಅದರಲ್ಲಿ GPSTR ಆಗಿರ್ಬೋದು, PSTR ಆಗಿರ್ಬೋದು, ಹಾಗೆಯೇ HSTR ಎಷ್ಟೆಷ್ಟು ಪೋಸ್ಟ್ಗಳನ್ನು ಭರ್ತಿ ಮಾಡ್ಕೊಳ್ತಾರೆ ಅನ್ನುವಂತಹ ವಿಚಾರಗಳು ನಿಮ್ಗೆ ಆಲ್ರೆಡಿ ಗೊತ್ತಿತ್ತು. ಸೊ ಬಹಳಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ, ಇವನ್ ನನ್ನ ಚಾನಲಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಅಂದರೆ ಅಪ್ರಾಕ್ಸಿಮೇಟ್ ಸಂಭಾವ್ಯತೆ ಎಷ್ಟಿದ್ದಾವೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ. ಆ್ಯಂಡ್ ಇವಾಗ ಆಲ್ ಆಫ್ ಅ ಸಡನ್ 24,000, 15,000ರಿಂದ 24,000 ಹೇಗಾಯಿತು ಅಂತ ನಿಮಗೂ ಕೂಡ ಒಂದಷ್ಟು ಡೌಟ್ಸ್ ಇರುತ್ತೆ. ಎಸ್, ಒಂದಷ್ಟು ಇಲಾಖೆಗಳಿಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಒಂದು 2 ಪಟ್ಟು ಜಾಸ್ತಿನೇ ವೇಕೆನ್ಸೀಸ್ಗಳನ್ನು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ. FD ಇಂದ ಪರ್ಮಿಷನ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗಿದ್ರೆ ನೀವು ನೋಡ್ತಾ ಇರ್ಬೋದು. ಡಿಪಾರ್ಟ್ಮೆಂಟ್ ವಿಚ್ ಹ್ಯಾವ್ ಅಪ್ಲೋಡೆಡ್ ದ ಇನ್ಫಾರ್ಮೇಷನ್ in the Google Sheet regarding direct recruitment proposals sent to Selection Authority KPSC KEA others as on 16/6/2026 ಅಂತ ಇದೆ. ಓಕೆನಾ. ಸೊ ಇಲ್ಲಿ ಇಲಾಖೆಯ ಹೆಸರು ಮತ್ತು ಅನುಮೋದನೆಗೊಂಡ ಹುದ್ದೆಗಳ ಒಂದು ಸಂಖ್ಯೆ ಇದೆ. ಮೇ ಬಿ ಇಲ್ಲಿ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಿರ್ಬೋದು, ಬಟ್ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಕೃಷಿ ಇಲಾಖೆ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೃಷಿ ಇಲಾಖೆನಲ್ಲಿ 1,428 1,428 ಹುದ್ದೆಗಳಿಗೆ ಇವಾಗ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರುವಂಥದ್ದು. ಆ್ಯಂಡ್ ಪಶು ಸಂಗೋಪನಾ ಇಲಾಖೆಯಲ್ಲಿ 400 ವೇಕೆನ್ಸೀಸ್ಗಳನ್ನ ಫಿಲ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಸಿಕ್ಕಿದೆ. ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ 26, ಹಾಗೆಯೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 153, ಆ್ಯಂಡ್ ಸಹಕಾರ ಇಲಾಖೆನಲ್ಲಿ ಇಲ್ಲ, ಮತ್ತು ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆಯಲ್ಲಿ ಯಾವುದೇ ಒಂದು ಪೋಸ್ಟ್ಗಳಿಗೆ ಪರ್ಮಿಷನ್ ಸಿಕ್ಕಿಲ್ಲ. ಅದರ ಜೊತೆಗೆ ಇಂಧನ ಇಲಾಖೆನಲ್ಲೂ ಕೂಡ ಸಿಕ್ಕಿಲ್ಲ. ಆರ್ಥಿಕ ಇಲಾಖೆ ಅಂತ ಬಂದಾಗ ಅಲ್ಲಿ 2,248 ಹುದ್ದೆಗಳಿಗೆ ಪರ್ಮಿಷನ್ ಸಿಕ್ಕಿದೆ. ಹಾಗೆಯೇ ಆರ್ಥಿಕ ಇಲಾಖೆ ಅಂದರೆ ಖಜಾನೆ ಇಲಾಖೆ 48, ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ 876 ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಯಾವುದೇ ಒಂದು ಪೋಸ್ಟ್ಗಳಿಗೆ FD ಪರ್ಮಿಷನ್ ಕೊಟ್ಟಿಲ್ಲ. ಆ್ಯಂಡ್ ಅರಣ್ಯ ಇಲಾಖೆ ಅಂತ ಬಂದಾಗ 1,776. ಸೊ ಅರಣ್ಯ ಇಲಾಖೆನಲ್ಲಿ ಎಷ್ಟಿದೆ? 1,776 ಹುದ್ದೆಗಳಿಗೆ ಪರ್ಮಿಷನ್ ಸಿಕ್ಕಿದೆ. ಆ್ಯಂಡ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೂಡ 1,725 ಇದೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ 34. ಆ್ಯಂಡ್ ಉನ್ನತ ಶಿಕ್ಷಣ ಇಲಾಖೆ ಅಂತ ಬಂದಾಗ ಅದಕ್ಕೂ ಯಾವುದೇ ರೀತಿಯಾದಂತಹ ಒಂದು FD ನ ಪರ್ಮಿಷನ್ ಸಿಕ್ಕಿಲ್ಲ. ಒಳಾಡಳಿತ ಇಲಾಖೆ ಅಂತ ಬಂದಾಗ ಅಲ್ಲಿ ನಿಮಗೆ 4,862 ಹುದ್ದೆಗಳಿಗೆ ಪರ್ಮಿಷನ್ ಸಿಕ್ಕಿರೋಂಥದ್ದು. ಅದಾದ್ಮೇಲೆ ವಸತಿ ಇಲಾಖೆ ಇಲ್ಲ, ವಾರ್ತಾ ಇಲಾಖೆ ಇಲ್ಲ, ಮತ್ತೆ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆನೂ ಕೂಡ ಇಲ್ಲ. ಕಾರ್ಮಿಕ ಇಲಾಖೆ ಅಂತ ಬಂದಾಗ 66 ಇದೆ. ಓಕೆ, 66 ಇದೆ. ಇನ್ನು ಕಾನೂನು ಇಲಾಖೆಯಲ್ಲೂ ಕೂಡ ಯಾವುದೇ ಒಂದು ಪೋಸ್ಟ್ಗಳಿಗೆ ಪರ್ಮಿಷನ್ ಸಿಕ್ಕಿಲ್ಲ. ಇನ್ನು ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ 91 ಹುದ್ದೆಗಳಿಗೆ ಪರ್ಮಿಷನ್ ಸಿಕ್ಕಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅಂತ ಬಂದಾಗ 427 ಹುದ್ದೆಗಳು. ಆ್ಯಂಡ್ ವೈದ್ಯಕೀಯ ಶಿಕ್ಷಣ ಇಲಾಖೆ 280, ಗಣಿ ಇಲಾಖೆ ಬಂದ್ಬಿಟ್ಟು 443 ಇದೆ. ಸೊ ಹಾಗೆ ಸಣ್ಣ ನೀರಾವರಿ ಇಲಾಖೆ 48, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 93, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹೈಯೆಸ್ಟ್ 24,214 ಹುದ್ದೆಗಳಿಗೆ
ಪರ್ಮಿಷನ್ ಸಿಕ್ಕಿರೋವಂಥದ್ದು. ನಾವೆಲ್ಲ ಏನು ಅನ್ಕೊತಾ ಇದ್ವಿ ಅಂದರೆ 15,000 ಪೋಸ್ಟ್ಗಳಿಗೆ ಮಾತ್ರ ಕರೀತಾರೆ ಅಂತ. ಸೊ ಇವಾಗ 24,000 ಹುದ್ದೆಗಳಿಗೆ ಪರ್ಮಿಷನ್ ಸಿಕ್ಕಿದೆ. ಸೊ ಈ 24,000 ಹುದ್ದೆಗಳಲ್ಲಿ ಮತ್ತೆ ಡಿವೈಡ್ ಮಾಡ್ತಾರೆ HK ಆ್ಯಂಡ್ ನಾನ್ HK ಅಂತ. ಆ್ಯಂಡ್ ಈ ನಾನ್ HK ಮತ್ತು HKದಲ್ಲೂ ಕೂಡ GPSTR ಎಷ್ಟಿದೆ, PSTR ಎಷ್ಟಿದೆ, HSTR ಎಷ್ಟು ಅಂತ. ಆಮೇಲೆ ಇವಾಗ ಹೊಸದಾಗಿ ಏನು ಕಂಪ್ಯೂಟರ್ ಟೀಚರ್ಸ್ ಅಂತ ಹೇಳಿ ಅದನ್ನು ಕೂಡ ಒಂದು ಹೊಸದಾಗಿ ಆ್ಯಡ್ ಮಾಡಿರೋದ್ರಿಂದ ಅದಕ್ಕೂ ಕೂಡ ಹೋಗುತ್ತೆ. ಈ 24,214 ಪೋಸ್ಟ್ಗಳಲ್ಲಿ ಕಂಪ್ಯೂಟರ್ ಟೀಚರ್ಸ್ 2,500 ಅಥವಾ ಸಮಥಿಂಗ್ 2,000 ಅಂತ ಏನು ಮೆನ್ಷನ್ ಮಾಡಿದ್ರು ಅದು ಕೂಡ ಆ್ಯಡ್ ಆಗುತ್ತೆ. ಓಕೆ, ಆ್ಯಂಡ್ ಅದಕ್ಕೆ ಸಪ್ರೇಟಾಗಿ C&R ರೂಲ್ ಬರುತ್ತೆ ಅನ್ನೋದು ಅದು ಇಲಾಖೆಯಿಂದನೇ ನಮಗೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಿತ್ತು. ಅದನ್ನು ಕೂಡ ನಾವು ಹೇಳಿದ್ದೀವಿ. ಆ್ಯಂಡ್ ಅದಾದಮೇಲೆ ಗ್ರಾಮ ಆಡಳಿತ ಮತ್ತು ಪಂಚಾಯತ್ ರಾಜ್ ಇಲಾಖೆ 1,836. ಸೊ 1,000ಕ್ಕಿಂತ ಮೇಲ್ಪಟ್ಟು ಯಾವೆಲ್ಲ ಹುದ್ದೆಗಳಿದ್ದಾವೆ, ಗ್ರಾಮ ಆಡಳಿತ ಮತ್ತು ಪಂಚಾಯತ್ ರಾಜ್ ಇಲಾಖೆ 1,836. ಆ್ಯಂಡ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ 24,214. ಆ್ಯಂಡ್ ಅದಾದಮೇಲೆ 4,000 ಹುದ್ದೆಗಳು ನೋಡಿಲಿ ಯಾವುದಕ್ಕೆ, ಒಳಾಡಳಿತ ಇಲಾಖೆ ಅಂತ ಬಂದಾಗ 4,862 ಇದೆ. ಆ್ಯಂಡ್ ಅದಾದಮೇಲೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಕೂಡ 1,725. ಆ್ಯಂಡ್ ಅರಣ್ಯ ಇಲಾಖೆ 1,776 ಪೋಸ್ಟ್ಗಳಿದ್ದಾವೆ. ಅದಾದಮೇಲೆ ನೋಡಿ 2,248 ಹುದ್ದೆಗಳು ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪರ್ಮಿಷನ್ ಸಿಕ್ಕಿರೋವಂಥದ್ದು. ಅದು ಬಿಟ್ಟರೆ ಕೃಷಿ ಇಲಾಖೆಯಲ್ಲಿ 1,428. ಸೊ ಹೈಯೆಸ್ಟ್ ಪೋಸ್ಟ್ಗಳಿರುವಂಥದ್ದು ಇಷ್ಟು 1,000 ಮೇಲೆ. ಅದರಲ್ಲೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ 24,000 ಪೋಸ್ಟ್ಗಳಿಗೆ ಪರ್ಮಿಷನ್ ಸಿಕ್ಕಿದೆ ಅಂತಂದರೆ ಹೋಪ್ಫುಲಿ ಗುಡ್ ಮೂವ್ ಅಂತಲೇ ಹೇಳ್ಬೋದು. ನಾವೆಲ್ಲ 15,000ಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ 24,000. ಸೊ ಇದು ಏನಾಗಿದೆ ಅಂತಂದರೆ ಹಂತವಾಗಿ ಫಿಲ್ಅಪ್ ಮಾಡ್ಕೊಳ್ತಾರೆ. ಸೊ ಇಷ್ಟು ಏನು 3 ವರ್ಷಗಳ ಕಾಲ ಯಾವುದೇ ಒಂದು ರೆಕ್ರೂಟ್ಮೆಂಟ್ನ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ಎಲ್ಲೋ ಒಂದು ಕಡೆ ಸರ್ಕಾರಿ ಹುದ್ದೆಗಳ ಒಂದು ಪರ್ವ ಆಗುತ್ತೆ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಸ್ಪರ್ಧಾರ್ಥಿಗಳಲ್ಲಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಪಾಸಿಟಿವಿಟಿ ಇದೆ ಅನ್ನೋದು ಸುಳ್ಳಲ್ಲ. ಸೊ ಹಾಗಾಗಿ ಯಾರೆಲ್ಲ ಹೋಪ್ಸ್ನ ಕಳ್ಕೊಂಡಿದ್ರಿ ಟೀಚರ್ಸ್ ಆಗುವಂಥವ್ರು, GPSTR, HSTR ಆ್ಯಂಡ್ PSTR, ಯಾರು ಕೂಡ ಹೋಪ್ಸ್ನ ಕಳ್ಕೊಬೇಡಿ. ಸೊ ಇವಾಗ ಏನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಪರ್ಮಿಷನ್ ಸಿಕ್ಕಿರೋ ಅಂಥದ್ದು. ಆ್ಯಂಡ್ PSTR ಮತ್ತು GPSTR ನೋಟಿಫಿಕೇಶನ್ ಯಾವುದೇ ಸಂದರ್ಭದಲ್ಲಿ ಕೂಡ ಆಗಬಹುದು. ಬಿಕಾಸ್ ನಮಗೆ C&R ರೂಲ್ ಆಲ್ರೆಡಿ ಬಂದುಬಿಟ್ಟಿದೆ, ನಮಗೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿರೋವಂಥದ್ದು. ಆ್ಯಂಡ್ HSTR ನೋಟಿಫಿಕೇಶನ್ ಒಂದು ತಿಂಗಳು ಟೈಮ್ ತೊಗೊಳ್ಬೋದು. ಯಾಕೆ ಅಂತಂದರೆ ಡ್ರಾಫ್ಟ್ C&R ರೂಲ್ ಫಸ್ಟ್ ಬಿಡ್ತಾರೆ. ಅದಾದಮೇಲೆ ಅದರಲ್ಲಿ ನಮಗೆ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಅಥವಾ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸರಿ ಇಲ್ಲ ಅಂತಂದರೆ ನಾವು ಅದಕ್ಕೆ ಮತ್ತೆ ವಾಪಸ್ ಕಳಿಸ್ಬೋದು. ಆಮೇಲೆ 15 days ಟೈಮ್ ಕೊಟ್ಟಿರ್ತಾರೆ. ಅದಾದಮೇಲೆ ಮತ್ತೆ ಸಮಗ್ರ C&R ರೂಲ್ನ ಬಿಡ್ತಾರೆ. ಓಕೆ, ಅದಾದಮೇಲೆ ನಮಗೆ ರೆಕ್ರೂಟ್ಮೆಂಟ್ಗೆ ನೋಟಿಫಿಕೇಶನ್ ಮಾಡೋ ಅಂಥದ್ದು. ಸೊ ಹಾಗಾಗಿ HSTR ಅಂತ ಬಂದಾಗ 1-1.5 ತಿಂಗಳುಗಳ ಕಾಲ ಟೈಮ್ ಇರುತ್ತೆ ಅಂದರೆ ನೋಟಿಫಿಕೇಶನ್ ಮಾಡೋಕ್ಕೆ. ಸೊ ಅದರದ್ದು C&R ರೂಲ್ ಇನ್ನೂ ಕೂಡ ಬಂದಿಲ್ಲ. ಸೊ ಹಾಗಾಗಿ ಇನ್ನು ಉಳಿದ ಹಾಗೆ GPT ಆಗಿರ್ಬೋದು ಮತ್ತು PSTR ಯಾವುದೇ ಕ್ಷಣದಲ್ಲೂ ಕೂಡ ನೋಟಿಫಿಕೇಶನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನು ಕಂಪ್ಯೂಟರ್ ಟೀಚರ್ಸ್ ಅಂತ ಬಂದಾಗ ಅದಕ್ಕೂ ಕೂಡ ಸಪ್ರೇಟ್ ಆಗಿ C&R ರೂಲ್ನ ರೆಡಿ ಮಾಡಬೇಕಾಗಿರೋದ್ರಿಂದ ಅದರದ್ದು ಕೂಡ ನೋಟಿಫಿಕೇಶನ್ ಡಿಲೇ ಆಗ್ತಕ್ಕಂಥ ಚಾನ್ಸಸ್ ಇದೆ. ಡಿಲೇ ಅಂತಂದರೆ 1 or 1.5 month ಡಿಲೇ ಆಗತ್ತೆ ಅಷ್ಟೇ. ಸೊ ನೋಟಿಫಿಕೇಶನ್ ಆಗಿ ನಮಗೆ ಜಾಸ್ತಿ ಟೈಮೇ ಇರಲ್ಲ, 2 to 3 months ಅಷ್ಟೇ ನಮಗೆ ಟೈಮ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಆಗಲಿ ಅಂತ ವೆಯ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಇದು ನಮಗೆ ಸಿಕ್ಕಿರ್ತಕ್ಕಂತಹ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಪೋಸ್ಟ್ ಕಡಿಮೆ ಇದೆ, ಜಾಸ್ತಿ ಇದೆ, ಕಾಂಪಿಟೇಷನ್ ಹೈ ಇರುತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್ ನಿಮ್ಮ ಒಂದು ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಓದ್ಕೊಳ್ಳಿ. HSTRಗೆ ಪ್ರಿಪೇರ್ ಆಗ್ತಿರೋರು HSTRಗೆ ಓದ್ಕೊಳ್ಳಿ, GPSTRಗೆ ಪ್ರಿಪೇರ್ ಆಗ್ತಿರೋರು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ. ಬಿಕಾಸ್ ಅಲ್ಲಿ ಥಿಯರಿ ಪ್ಲಸ್ MCQs ಎರಡೂ ಕೂಡ ಇರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ನ ಕಲ್ತ್ಕೊಳ್ಳಿ. ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಯಾವ ರೀತಿಯಾಗಿ ಬರೆಯೋದು, ಯಾವ ರೀತಿಯಾಗಿ ಓದಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದಂತ. ಸೊ ಹಾಗಾಗಿ ಇದಿಷ್ಟು ಏನು FDಯಿಂದ ಪರ್ಮಿಷನ್ ಅಫಿಷಿಯಲ್ ಆಗಿ ಪರ್ಮಿಷನ್ ಸಿಕ್ಕಿರೋವಂಥದ್ದು. ಸೊ ಇದು ನಿಮಗೆ ಒಂದು ಏನು ನೀವು ಓದ್ತಾ ಇದ್ದೀರಾ ಅದಕ್ಕೆ ಒಂದು ಎಕ್ಸ್ಟ್ರಾ ಪಾಸಿಟಿವ್ನೆಸ್ನ ಕೊಡ್ತು ಅಂತಲೇ ನಾನು ಅನ್ಕೋತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.